ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮೃದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ಚ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಭಾಗವತದ ಚಿಂತನದಲ್ಲಿ ಹೇಗೆ ಒಂದು ಜೀವ ತಂದೆಯಿಂದ ಹುಟ್ಟಲ್ಪಟ್ಟದ್ದಾಗಿ ಅವನಿಗೆ ದುಃಖವನ್ನು ಸುಖವನ್ನು ಎರಡೂ ಕೊಡ್ತು, ಮತ್ತು ಹೇಗೆ ಅದು ಯಾವ ತಂದೆ ಹತ್ರ ಹೋಗಲಿ ಅಂತ ಹೇಳಿ ಸಾವಿರ ತಂದೆಯಂದ್ರಾಗೋದ್ರು, ಇನ್ನು ಮುಂದೆ ಸಾವಿರ ಬರಲಿಕ್ಕಿದ್ದಾರೆ. ನನ್ನ ಒರಿಜಿನಲ್ ಆದಂಥ ತಂದೆ ಭಗವಂತ, ಅವನು ನನಗೆ ಈ ದೇಹದಿಂದ ಬಿಡುಗಡೆ ಈಗ ಸದ್ಯಕ್ಕೆ ಮಾಡಿದ್ದಾನೆ, ಅದರಿಂದ ಮತ್ತೆ ನಾನು ಆ ದೇಹದಲ್ಲಿ ಬರೋದಿಲ್ಲ ಅಂತ ಹೇಳಿದಾಗೆ ನೋಡಿದ್ದಾಯಿತು. ಅದಾದ ಮೇಲಿಂದ ನಾರದರು ಒಂದು ಸಂತೈಸುತ್ತಾರೆ ಅವನಿಗೆ, ಇದು ನಿನಗೆ ನಿನ್ನ ಬಾಳಿಗೆ ತಿರುವಿಗಾಗಿ ಬಂದಂಥ ಒಂದು ಸುಯೋಗ. ಇದು ಚಿತ್ರಕೇತುವಿಗೆ ಭಗವನ್ನಾಮ ಸ್ಮರಣದ ದೀಕ್ಷೆಯನ್ನು ಕೊಡ್ತಾರೆ. ಹರಸಿ ಓಂ ನಮೋ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಅಂತೇಳಿ ಹೊರಟೋಗ್ತಾರೆ ಅಲ್ಲಿಂದ. ಅದಾದ ಮೇಲೆ ಮುಂದೆ ಮರುತ್ತುಗಳ ಜನನವಾಗುತ್ತೆ. 6ನೇ ಸ್ಕಂದದ ಕೊನೆಯಲ್ಲಿ ಮರುತ್ತುಗಳ ಕಥೆ ಬಂದಿದೆ. ವಸುಗಣ, ರುದ್ರಗಣ, ಆದಿತ್ಯಗಣದಂತೆ ಮರುತ್ತುಗಳು ಕೂಡ ಒಂದು ಗಣ. ಒಟ್ಟು ಮರುತ್ತುಗಳ ಸಂಖ್ಯೆ 49. ಇವರು ದ್ವಿತೀಯ ಮಕ್ಕಳು ಆದಿತ್ಯರಾಗ್ತಾರೆ. ಅದಿತಿಯ ಮಕ್ಕಳು ಆದಿತ್ಯರು, ದ್ವಿತೀಯ ಮಕ್ಕಳು ದೈತ್ಯರು. ಹೀಗೆ ದೈತ್ಯರಾಗಬೇಕಾಗಿದ್ದಂಥ ಮರುತ್ತುಗಳು ಇಂದ್ರನಿಂದಾಗಿ ದೇವತೆಗಳಾಗ್ತಾರೆ. ಕಾಶ್ಯಪರ ಪತ್ನಿ ದಿತಿಗೆ ತುಂಬ ಆತಂಕ, ತನ್ನ ಸವತಿ ಅದಿತಿಯ ಮಕ್ಕಳು ದೇವತೆಗಳಾಗಿಬಿಟ್ರು, ಅವರು ನನ್ನ ಸಂತತಿಯಾದ ದೈತ್ಯರನ್ನು ಸೋಲಿಸಿ ತಾವೇ ಮೆರೆದು ಬಿಡ್ತಾರೆ, ಇದಕ್ಕೆ ಪ್ರತೀಕಾರ ಮಾಡಬೇಕು ಅಂಥೇಳಿ ಇಂದ್ರನನ್ನು ಕೊಲ್ಲಬಲ್ಲಂಥ ಒಬ್ಬ ದೈತ್ಯ ತನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಅವಳು ತಪಸ್ಸನ್ನು ಮಾಡಿದ್ಲು. ಅದಕ್ಕೆ ಕಠಿಣ ವ್ರತಗಳನ್ನು ಆಚರಣೆ ಮಾಡಿದ್ಲು. ಕಾಶ್ಯಪರು ಆಕೆಯ ವ್ರತಾಚರಣೆಗೆ ಅನೇಕ ಕ್ರಮ ನಿಯಮಗಳನ್ನು ವಿಧಿಸಿದ್ರು. ಅದನ್ನೆಲ್ಲ ನಿಷ್ಠೆಯಿಂದ ಅವಳು ಪಾಲಿಸಿದ್ಲು. ಒಂದು ದಿನ ಆಲಸ್ಯದಲ್ಲಿ ನಿಯಮಗಳನ್ನು ಮರೆತುಬಿಟ್ಲು. ಸಂಜೆ ಹೊತ್ತು ಮಲಗಿದ್ದಾಗ ಇಂದ್ರ ಆಕೆಯ ಗರ್ಭ ಪ್ರವೇಶ ಮಾಡಿಬಿಟ್ಟ. ಅಲ್ಲಿ ತನ್ನನ್ನು ಕೊಲ್ಲಬಲ್ಲಂಥ ದೈತ್ಯ ಭ್ರೂಣ ಬೆಳೆಯುತ್ತಿತ್ತು. ಇಂದ್ರ ಆ ಗರ್ಭವನ್ನು ಚಚ್ಚಿ ತುಂಡರಿಸಿದ. ಸರಿಯಾಗಿ 49 ತುಂಡುಗಳಾದವು. ಇವೇ 49 ಶಿಶುಗಳು. ಕಾಶ್ಯಪರ ವರದ ಫಲ ಅದು, ಆಕೆಯ ತಪದ ಫಲ. ಇವರೇ 49 ಮಂದಿ ಮರುತ್ತುಗಳು. ದೈತ್ಯರಾಗುವ ಬದಲು ಇಂದ್ರನ ಮಿತ್ರರಾದರು ಇವರು. ಯಜ್ಞದಲ್ಲಿ ಪಾಲು ಪಡೆಯುವಂಥ ದೇವತೆಗಳಾದರು ಇವರು. ಹೀಗೆ ಅಲ್ಲಿಂದ ಮುಂದೆ ಏನಾಯಿತು ಅಂದರೆ, ವರಾಹಾವತಾರದ ಕಥೆ ನೋಡಿದ್ದೇವೆ ನಾವು. ವರಾಹಾವತಾರ ಕಥೆಯಲ್ಲಿ ಹಿಂದೆ ನೋಡಿ ಒಂದು ಹಿರಣ್ಯಾಕ್ಷನ ಸಂಹಾರಕ್ಕೋಸ್ಕರ ಆದಂಥ ಅವತಾರವನ್ನು ನೋಡಿದ್ವಿ. ಈಗ ಇಲ್ಲಿ ಮುಂದೆ ನರಸಿಂಹಾವತಾರದ ವಿವರಣ 7ನೇ ಸ್ಕಂದದಲ್ಲಿ ಬರುತ್ತೆ. ಹಿರಣ್ಯಾಕ್ಷನ ವಧೆ ವರಾಹಾವತಾರ, ಅವನ ಸೋದರ ಹಿರಣ್ಯಕಶಿಪುವಿನ ವಧೆ ನರಸಿಂಹಾವತಾರ. ಜಯವಿಜಯರು ಸನಕಾದಿಗಳ ಶಾಪದಿಂದ ಹಿರಣ್ಯಕಶಿಪು ಹಿರಣ್ಯಾಕ್ಷ ಆಗಿ ಜನಿಸಿದರು. ಹಿರಣ್ಯಾಕ್ಷ ವರಾಹನಿಂದ ಸತ್ತಾಗ ಹಿರಣ್ಯಕಶಿಪು ಕಿಡಿಯಾದ. ಸೇಡು ತೀರಿಸಲು ಘೋರವಾದ ತಪಸ್ಸನ್ನು ಮಾಡಿದ. ಬ್ರಹ್ಮದೇವ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾಗಿ ಒಂದು ವರವನ್ನು ಪಡೆದ ಅವನ ಹತ್ರ. ನಾಂತರ್ಬಹಿರ್ದಿವ್ಯಾದಿವ ನಕ್ತ ಮನ್ಯಸ್ಮಾದಿ ಪಿಚಾಯುಧೈಹಿ ನ ಭೂಮೌ ನಾಂಬರೆ ಮೃತ್ಯುರ್ನ ನರೈನ ಮೃಗೈರಪಿ ಅಂತ ಕೇಳ್ದ. ಒಂದು ಒಳಗಾಗಲಿ ಹೊರಗಾಗಲಿ, ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನುಷ್ಯರಿಂದಾಗಲಿ ಅಥವಾ ಪ್ರಾಣಿಗಳಿಂದಾಗಲಿ ಅಥವಾ ಆ ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದ ಯಾವುದೇ ಒಂದು ಜೀವದಿಂದಾಗಲಿ ಅವನಿಗೆ ಸಾವು ಬರಬಾರದು ಅಂತ ಕೇಳ್ಕೊಂಡ. ಯಾವುದೇ ಆಯುಧಗಳಿಂದ, ಒಟ್ಟು ಬೃಹಸ್ಪತಿಯಷ್ಟು ಒಂದು ಬ್ರಹ್ಮ ಸೃಷ್ಟಿಯಲ್ಲಿ ಯಾವುದೇ ಆಗಬಹುದದು, ಅಂಥ ಒಂದು ಇದರಿಂದ ಅವನಿಗೆ ಸಾವು ಬರಬಾರದು ಅಂತ ಕೇಳ್ಕೊಂಡ. ಬ್ರಹ್ಮ ಆಯಿತು ಅಂಥೇಳಿ ವರವನ್ನು ಕೊಟ್ಟು ಹೋದ.
ಇಂಥ ವರವನ್ನು ಪಡೆದಂಥ ಹಿರಣ್ಯಕಶಿಪು ಮದೋನ್ಮತ್ತನಾಗಿಬಿಟ್ಟ. ದೇವತೆಗಳನ್ನು ಪೀಡಿಸತೊಡಗಿದ. ವರ್ಷಗಟ್ಟಲೆ ಅವನ ದಂಡಯಾತ್ರೆ ನಡೀತಲೇ ಇತ್ತು ದೇವತೆಗಳ ಮೇಲೆ. ಸದಾಕಾಲ ಯುದ್ಧ, ಸ್ವಂತ ರಾಜ್ಯದ ಕಡೆ ಗಮನವೇ ಇರಲಿಲ್ಲ. ಹಿರಣ್ಯಕಶಿಪು ತಪಸ್ಸಿನ ಸಮಯ ನೋಡಿ ದೇವತೆಗಳು ಅವನ ಅರಮನೆಗೆ ದಾಳಿ ಮಾಡಿದ್ರು. ಅವನ ಪತ್ನಿ ಕಯಾದುವನ್ನು ಸೆರೆ ಮಾಡಿದ್ರು. ಆಗ ಆಕೆ ಗರ್ಭಿಣಿಯಾಗಿದ್ಲು. ನಾರದರು ಕಯಾದುವನ್ನು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೋದರು. ಇವ್ರನ್ನ ಸಾಯಿಸಬೇಡಿ, ಇದರೊಳಗಡೆ ಒಬ್ಬ ವಿಷ್ಣು ಸರ್ವೋತ್ತಮ ಅಂತ ತಿಳಿದಿರುವಂಥ ಒಂದು ಅಪೂರ್ವವಾದ ಒಂದು ಜೀವ ಇದೆ ಇದರಲ್ಲಿ ಅಂತ ದಿನನಿತ್ಯ ಆಕೆಗೆ ದೇವರ ಮಹಿಮೆ ಕಥೆಗಳನ್ನು ಹೇಳುವಂಥದ್ದು ನಾರದರ ಪರಿಪಾಠವಾಯಿತು. ಹೀಗೆ ಅವಳಲ್ಲಿದ್ದಂಥ ಪ್ರಹ್ಲಾದನ ಜನನವಾಯಿತು. ಗರ್ಭದ ಬೆಳವಣಿಗೆಯ ಕಾಲದಲ್ಲೇ ಹೆಣ್ಣುಮಕ್ಕಳು ಯಾವ ವಿಚಾರವನ್ನು ಪದೇ ಪದೇ ಕೇಳ್ತಾ ಇರ್ತಾರೋ ಆ ಸಂಸ್ಕಾರ ಗರ್ಭದ ಮೇಲೂ ಆಗತ್ತೆ ಅನ್ನೋದಕ್ಕೆ ಇದೊಂದು ಬಹಳ ಇದಾದಂಥ ಸಾಕ್ಷಿ. ಇದು ಭಾಗವತದಲ್ಲಿ ಬರುವಂಥದ್ದು. ಹಾಗೆ ಈ ಪ್ರಹ್ಲಾದ ಗರ್ಭದಲ್ಲೇ ನಾರದರಿಂದ ಉಪದೇಶವನ್ನು ಪಡೆದ. ಹುಟ್ಟುವಾಗಲೇ ಭಗವದ್ಭಕ್ತನಾದ. ಭಕ್ತಿ ಬೆಳೆಯಿತು, ಭಗವದ್ಭಕ್ತಿ ಬೆಳೆಯಿತು. ಪ್ರಹ್ಲಾದನಿಗೆ ಗರ್ಭವಾಸದಲ್ಲೇ ವೈಷ್ಣವ ದೀಕ್ಷೆ ನಡೆದು ಹೋಗಿತ್ತು. ಎಲ್ಲಿದ್ದಾನೆ ಭಗವಂತ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಿರಣ್ಯಕಶಿಪು ಮಗನನ್ನು ಕೇಳುವಂಥದ್ದು. ಹಿರಣ್ಯಕಶಿಪುವಿಗೆ 4 ಮಂದಿ ಗಂಡು ಮಕ್ಕಳು, ಪ್ರಹ್ಲಾದ, ಸಹ್ಲಾದ, ಅನುಲ್ಲಾದ ಮತ್ತು ಹ್ಲಾದ ಅಂತ. ಶುಕಾಚಾರ್ಯರು ಈ ಸಮಯದಲ್ಲಿ ರಾಜಧಾನಿಯಲ್ಲಿ ಇರಲಿಲ್ಲ. ಅವರ ಮಕ್ಕಳಾದ ಷಂಡ ಮತ್ತು ಮರ್ಕ, ಇವರನ್ನ ಷಂಡ ಮತ್ತು ಮರ್ಕ ಅಂತ ಬೇರೆ ಬೇರೆ ಹೇಳೋದಿಲ್ಲ. ಇವ್ರನ್ನ ಹೇಳೋದೇ ಯಾವಾಗಲೂ ಷಂಡಾಮರ್ಕರು ಅಂತ ಹೇಳಿ. ಹಾಗೆ ಆ ಷಂಡಾಮರ್ಕರು ರಾಜಗುರುವಿನ ಕೆಲಸ ನಿರ್ವಹಿಸ್ತಾ ಇದ್ರು. ಅವರು ಹಿರಣ್ಯಕಶಿಪುವಿನ ತನ್ನ ಮಕ್ಕಳನ್ನು ಅವ್ರ ಬಳಿ ಪಾಠಕ್ಕಾಗಿ ಕಳಿಸ್ದ. ಒಂದಿನ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕರೆಸಿ ಏನು ಪಾಠವನ್ನು ಕಲ್ತ್ಯಪ್ಪ ಅಂತ ಹೇಳಿದ್ದಕ್ಕೆ ಪ್ರಹ್ಲಾದ ಉತ್ತರ ಕೊಟ್ಟ. ಅತಿ ಎತ್ತರವಾದಂಥ ಉತ್ತರ ಇದು. ಈ ಒಂದು ನವವಿಧ ಭಕ್ತಿಯಲ್ಲಿ 9ನೇ ವಿಧ, ಅತಿ ಶ್ರೇಷ್ಠವಾದಂಥ ಭಕ್ತಿ ಯಾವುದೋ ಅದನ್ನು ಹೇಳಿಬಿಟ್ಟ ಪ್ರಹ್ಲಾದ ತಂದೆಗೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನೆ ಮುಖ್ಯ. ಇಲ್ಲಿ ಎಲ್ಲರೂ ಭಕ್ತಿಯನ್ನು ಮಾಡ್ತಾರೆ, ಆದರೆ ಆತ್ಮನಿವೇದನೆ ಅನ್ನುವಂಥದ್ದು ಅತ್ಯಮೋಘವಾದಂಥ ಭಕ್ತಿ ರೂಪ. ಅದು ತನ್ನನ್ನು ತಾನು ಸಂಪೂರ್ಣವಾಗಿ ಸರೆಂಡರ್ ಮಾಡ್ಕೊಂಡ್ಬಿಡೋದು ಭಗವಂತನಿಗೆ. ಅದರಿಂದ ದಾಸ್ಯಂ, ದಾಸನಾಗಿ ಇದನ್ನೇ ಆಂಜನೇಯ ಈ ಒಂದು ರಾವಣ ಯಾರು ನೀನು ಅಂತ ಕೇಳಿದಾಗ ನೋಡಿ, ಇಲ್ಲಿ ಹಿರಣ್ಯಕಶಿಪುವಿಗೆ ಪಾಠ ಕಲಿಸೋಕ್ಕೆ ಪ್ರಹ್ಲಾದ ಬಂದಿದ್ರೆ, ಅಲ್ಲಿ ರಾವಣನಿಗೆ ಆಂಜನೇಯ ಹೋಗಿದ್ದ. ಯಾರು ನೀನು ಅಂತಂದರೆ ಅವನು ನಾನು ಯಾರು ಅಂತ ಹೇಳಲೇ ಇಲ್ಲ. ಅವನು ಆಂಜನೇಯ ಈ ಥರ ನನ್ನ ಹೆಸರು ಅಂತಲೂ ಹೇಳಲಿಲ್ಲ. ಅವನು ಹೇಳಿದ್ದು ಒಂದೇ ಮಾತು, ದಾಸೋಹಂ ಕೌಸಲೇಂದ್ರಸ್ಯ ಅಂತ ಹೇಳ್ದ. ಕೌಸಲೆಯ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನ ದೂತ, ದಾಸ ನಾನು ಅಂತ ಹೇಳ್ಬಿಟ್ಟ. ಹೀಗೆ ಅವನ ಒಂದು ಅದೇ ತರಹವೇ ಇಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ವಂಸಾತ್ ಪಿತಾ ಭಕ್ತಿಶ್ಚೇನ್ನವಲಾಕ್ಷಣ ಕ್ರಿಯತೆ ಭಗವದ್ಭಕ್ತ್ಯ ತನ್ಮಾಧ್ಯೇತಿ ದೀತಮುತ್ತಮಂ ಅಂತ. ಭಗವಂತನ ಮಹಿಮೆ ಕೇಳಬೇಕು, ಕೇಳಿ ಹಾಡಬೇಕು. ಮನಸ್ಸು ಭಗವಂತನ ಗುಣಗಳನ್ನೇ ನೆನೀತಾ ಇರಬೇಕು. ಭಗವಂತನ ಒಂದು ಭಾಗವತರಂಥ ಪಾದಸೇವೆ ಮಾಡಬೇಕು, ಅವನನ್ನು ಪೂಜೆ ಮಾಡಬೇಕು, ಅವನಿಗೆ ಎರಗಬೇಕು, ಕೊನೆಗೆ ಅವನ ದಾಸನಾಗಿ ಬದುಕಬೇಕು. ಆತ್ಮೀಯ ಗೆಳೆಯನಂತೆ ಭಗವಂತನಲ್ಲಿ ಸರಸವಾಡಬೇಕು. ಇಡೀ ಬದುಕನ್ನೇ ಭಗವಂತನಿಗೆ ಒಪ್ಪಿಸಿ ನಮ್ಮೊಳಗೆ ಅವನನ್ನು ಕಾಣಬೇಕು. ಹೀಗೆ ನವವಿಧ ಭಕ್ತಿಯನ್ನು ಮಾಡಬೇಕು ಅಂತ ಹೇಳ್ದ ಪ್ರಹ್ಲಾದ. ಯಾರು ಶ್ರೀಹರಿಯನ್ನು ಹೀಗೆ 9 ಬಗೆಯ ಭಕ್ತಿಯಿಂದ ಉಪಾಸನೆ ಮಾಡ್ತಾರೋ, ಒಬ್ಬರು ಒಲಿಸಿಕೊಳ್ತಾರೋ ಭಗವಂತನನ್ನ, ಆತನೇ ನಿಜವಾಗಿ ಓದಿದಂಥವನು, ಚೆನ್ನಾಗಿ ಕಲ್ತಂಥವನು, ಆತನ ಓದು ಸಾರ್ಥಕ ಅನ್ನುವ ನಂಬಿಕೆ ಅಂತ ಹೇಳ್ದ. ಏತಾವಾನೇವ ಲೋಕೇಸ್ಮಿನ್ ಪುಂಸ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ ಅಂತ. ಅದರಿಂದ ಗೋವಿಂದನಲ್ಲಿ ಅನನ್ಯವಾದ ಜೀವನದ ಸಾರಸತ್ವ, ಭಗವಂತನನ್ನು ಎಲ್ಲ ಕಡೆ ಕಾಣೋದರಿಂದ ಮಿಗಿಲಾದ ಪುರುಷಾರ್ಥ ಇನ್ನೊಂದು ಇಲ್ಲವೇ ಇಲ್ಲ ಅಂತ ಹೇಳ್ದ. ಹಿರಣ್ಯಕಶಿಪು ಇದನ್ನು ಕೇಳಿ ಕಿಡಿಯಾದ. ಗುರುಪುತ್ರರನ್ನ ಗದರಿದ ಷಂಡಾಮರ್ಕರನ್ನ, ನಮ್ಮ ಶತ್ರುವಿನ ಬಗ್ಗೆ ಪಾಠ ಕಲಿಸ್ತಾ ಇದ್ದೀರಲ್ಲ ನೀವು ಅಂತ. ವಿಷ್ಣುವನ್ನ ಶತ್ರು ಅಂತ ಭಾವಿಸಿದಂಥ ತಂದೆ, ವಿಷ್ಣುವೇ ಪರಮದೈವ, ವಿಷ್ಣು ಸರ್ವೋತ್ತಮ ಅಂತ ಪೂಜಿಸಿದಂಥ ಮಗ, ಎಂಥ ಅಪರೂಪವಾದ ಸಮಾಗಮ ನೋಡಿ. ಅಲ್ಲಿ ಷಂಡಾಮರ್ಕರನ್ನ ಬೈತಾನೆ. ಅವರು ವಿನೀತರಾಗಿ ಹೇಳಿದ್ರು, ರಾಜ ನಾವು ಹೇಳ್ಕೊಟ್ಟಿದ್ದ ಪಾಠ ಇದಲ್ಲಪ್ಪ, ಅವನಾಗಿಯೇ ಕಲ್ತ್ಕೊಂಡಿರೋವಂಥದ್ದು ಅಂತ 5 ವರ್ಷದ ಬಾಲಕನಿಗೆ ಹೇಳಿರೋವಂಥದ್ದು. ಮತ್ತೆ ವಾಪಸ್ ಗುರುಕುಲಕ್ಕೆ ಮರಳಿ ಬಂದಂಥ ಪ್ರಹ್ಲಾದ ತನ್ನ ವಿಷ್ಣು ದೀಕ್ಷೆಯನ್ನು ಬಿಡಲೇ ಇಲ್ಲ. ಅವನು ಈ ವಿಷ್ಣು ಭಕ್ತಿಯ ಸಂದೇಶವನ್ನು ತನ್ನ ಫ್ರೆಂಡ್ಸ್ಗೂ ಕೂಡ ಹೇಳ್ಕೊಟ್ಟ. ಅವನು ದೈತ್ಯ ಬಾಲಕಿಯರ ವಿಷ್ಣು ಭಕ್ತಿಯನ್ನು ಬೆಳೆಸಿಕೊಳ್ಳಿ, ದೈತ್ಯ ಬಾಲಕರೇ ಎಲ್ಲ ಸೇರಿಕೊಂಡು ತಾಮಸವಾದಂಥ ಈ ಒಂದು ದೈತ್ಯ ಸ್ವಭಾವವನ್ನು ಬಿಟ್ಟುಬಿಡಿ, ಭಗವಂತನನ್ನು ನಂಬಿ ಅವನು ನಮ್ಮನ್ನು ರಕ್ಷಿಸುತ್ತಾನೆ, ನಿಮ್ಮನ್ನು ರಕ್ಷಿಸುತ್ತಾನೆ ಕೂಡ, ನಿರಂತರ ಅವನ ಭಜನೆ ನಡೆಯಲಿ ಅಂತೇಳಿ ಅವ್ರಿಗೂ ಅದನ್ನೇ ಕಲಿಸ್ತಾ ಇದ್ದ.
ಹಿರಣ್ಯಕಶಿಪು ಮತ್ತಷ್ಟು ಕೆರಳಿದ. ಪ್ರಹ್ಲಾದನ ಕರೆಸಿ ಗದರಿದ, ಬೈದ, ಹೊಡೆದ, ಸಾಕಷ್ಟು ಹಿಂಸೆ ಕೊಟ್ಟ. ಕೊಲ್ಲುವ ಯತ್ನವೂ ನಡೆದು ಹೋಯಿತು, ಯಾವುದೂ ಕೂಡ ಫಲಿಸಲಿಲ್ಲ. ಕೊನೆಯಲ್ಲಿ ಏನು ಮಾಡ್ದ, ಹಿರಣ್ಯಕಶಿಪು ಪ್ರಹ್ಲಾದನನ್ನು ಕೇಳಿದ, ನನಗೆ ಎದುರು ನಿಲ್ಲುವ ಧೈರ್ಯ ನಿನಗೆ ಹೇಗೆ ಬಂತು ಅಂತ ಕೇಳ್ದ. ಅದಕ್ಕೆ ಪ್ರಹ್ಲಾದನ ಉತ್ತರ ರೆಡಿಯಾಗಿತ್ತು. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲೀನಾಂ ಚಾಪರೇಶಾಂ ಅಂತ. ನನಗೆ ಮಾತ್ರವಲ್ಲ, ನಿನಗೂ ಈ ಜಗತ್ತಿನ ಎಲ್ಲರಿಗೂ ಬಲ ನೀಡುವ ಪ್ರಭು ವಿಷ್ಣುವನೇ, ಅವನ ಅನುಗ್ರಹವೇ ನನ್ನ ಬಲ ಅಂತ ಹೇಳ್ದ. ಹಿರಣ್ಯಕಶಿಪು ಕನ್ನಲಿ ಕರಳಿ ಹೋದ. ಅವನು ಮತ್ತೆ ಹೇಳ್ದ, ಎಲ್ಲಿದ್ದಾನೆ ಆ ನಿನ್ನ ದೇವರು ವಿಷ್ಣು ಅಂತ ಕೇಳ್ದ. ಎಲ್ಲಿ ನೋಡ್ಬೇಕಂದ್ರೆ ಅಲ್ಲಿ, ಎಲ್ಲಿ ಅಂದ್ರೆ ಅಲ್ಲಿದ್ದಾನೆ, ಅವನು ಇರದ ಕಡೆಯೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲೂ ಇದ್ದಾನೆ, ಒಂದು ಹುಲ್ಲು ಕಡ್ಡಿಯಲ್ಲೂ ಇದ್ದಾನೆ ಅಂತ ಹೇಳ್ದ. ಎಲ್ಲಾ ಕಡೆ ಅಂದ್ರೆ ಎಲ್ಲಿ, ಎಲ್ಲಾ ಕಡೆ ಇರುವಂತ ನಿನ್ನ ದೇವರು ಈ ಕಂಬದಲ್ಲಿದ್ದಾನ ಅಂತ ಕೇಳ್ದ. ಕ್ವಾಸವು ಯದಿ ಸರ್ವತ್ರ ಸ್ತಂಭೆ ಕಸ್ಮಾನ್ನ ದೃಶ್ಯತೆ ಅಂತ. ನೋಡಿ, ಈ ತರ ಹೇಳ್ತಾ ಇದ್ರೆ ನಿಮಗೆ ಕೇಳಿಸ್ಕೊಳ್ತಾ ಈ ಒಂದು ಚಿತ್ರಣ ಮುಖದ ಮುಂದೆ ಬರಬೇಕು ನಿಮಗೆ ಕಣ್ಣು ಮುಂದೆ. ಹೀಗೆ ಹೇಳುತ್ತಾ ಕತ್ತಿ ಜಳಪಳಿಸುತ್ತಾ ಬಂತು. ಎಲ್ಲರೂ ನೋಡಿರುವಂಥದ್ದು, ಸಿನಿಮಾದಲ್ಲೆಲ್ಲ ನೋಡಿರುವಂಥದ್ದು ಗದೆಯಿಂದ ಹೊಡೆದ ಅಂತ ಇಲ್ಲ. ಕತ್ತಿ ಅವನ ವಜ್ರಾಯುಧದಂತಹ ಕತ್ತಿ ಅದು. ಆ ಕತ್ತಿ ಜಳಪಳಿಸ್ತಾ ಬಂತು. ಅದು ಕಂಬಕ್ಕೆ ಬಲವಾಗಿ ಹೊಡೆದ. ಅದರಿಂದ ಭೂಕಂಪವಾದಂತೆ ಸದ್ದಾಯಿತು. ಕಂಬ ಒಡೆದು ಬಿತ್ತು. ವಿಚಿತ್ರವಾದಂಥ ನರಸಿಂಹ ರೂಪ ಕಾಣಿಸಿಕೊಂಡು ಬಿಡ್ತು. ಅವತಾರಗಳ ಬಗ್ಗೆ ಒಂದು ಮಾತು ತಿಳಿದಿರಬೇಕು ನಾವು. 10 ಅವತಾರಗಳಲ್ಲಿ ಮೊದಲು 5 ಅವತಾರಗಳು ವಿಶೇಷ ಸಂಬಂಧಪಟ್ಟಿರುವಂಥವರಿಗೆ ಮಾತ್ರ ಕಂಡ ದಿವ್ಯ ದೃಷ್ಟಿಗಳು, ದರ್ಶನಗಳವು. ಕೊನೆಯ 5 ಅವತಾರಗಳು ದೈಹಿಕವಾಗಿ ಭೂಮಿಯಲ್ಲಿ ಕಾಣಿಸಿಕೊಂಡಂತಹ ರೂಪಗಳು. ಅಪ್ ಟು ನರಸಿಂಹಾವತಾರ ಯಾರಿಗೂ ಅವರವರಿಗೆ ಅವಂತ ದಾರ್ಶನವಾದಂಥದ್ದು. ಭೂಮಿಯಲ್ಲಿ ಅವತಾರ ಆದಂಥದ್ದಲ್ಲ ಅದು. ಭಗವಂತ ನರಸಿಂಹ ರೂಪದಿಂದ ಕಾಣಿಸಿಕೊಂಡು ಹಿರಣ್ಯಕಶಿಪುವನ್ನ ಕೊಂದುಬಿಟ್ಟ. ಎಲ್ಲರಿಗೂ ಗೊತ್ತಿದೆ, ನೆಲದಲ್ಲಲ್ಲ, ಆಕಾಶದಲ್ಲಲ್ಲ, ಭಗವಂತನನ್ನ ತನ್ನ ತೊಡೆಯಲ್ಲಿಟ್ಟುಕೊಂಡು ಆ ಒಂದು ಹೊಸಲಿನ ಮೇಲೆ ಕೂತು ನರನಿಂದಲ್ಲ, ಮೃಗದಿಂದಲ್ಲ, ನರಸಿಂಹ ರೂಪದಿಂದ ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ಮುಸ್ಸಂಜೆಯ ಹೊತ್ತದು. ಯಾವ ಆಯುಧದಲ್ಲೂ ಅಲ್ಲ, ಯಾವ ಆಯುಧವೂ ಇರಬಾರದು ನೀ ಸೃಷ್ಟಿ ಮಾಡೋದು ಅಂತ ಹೇಳಿದ್ದ. ತನ್ನ ನಖಗಳು, ಆ ಒಂದು ನಖಗಳ ಉಗುರಿನಿಂದ ಹಿರಣ್ಯಕಶಿಪುವಿನ ವಧೆ ಆಗೋಯ್ತು. ಇದನ್ನೇ ವಾಯುಸ್ತುತಿಯಲ್ಲಿ ಆಚಾರ್ಯರು ನಖಸ್ತುತಿಯನ್ನು ಆ ಒಂದು ಉಗುರನ್ನು ನೆನೀತಾರೆ ಆಚಾರ್ಯರು ಮಧ್ವರು. ಅವ್ರು ಹೇಳಿರುವಂಥದ್ದು, ವಾಯುಸ್ತುತಿಗೂ ಮುಂಚೆ ವಾಯುಸ್ತುತಿಯನ್ನ ತ್ರಿವಿಕ್ರಮ ಪಂಡಿತರು ಬರ್ಕೊಂಡು ರಚನೆ ಮಾಡಿ ತಂದಾಗ ಭಗವಂತನ ಒಂದು ಸ್ತುತಿ ಇಲ್ದಿರ ಬರೀ ಗುರುಸ್ತುತಿ ಮಾಡಬಾರದು, ತಪ್ಪು ಅಂತ ಹೇಳಿ ಅವರೇ ನಖಸ್ತುತಿಯನ್ನ ರಚನೆ ಮಾಡಿಕೊಡ್ತಾರೆ. ನಖ ಅಂದ್ರೆ ಉಗುರು. ಆ ಒಂದು ನರಸಿಂಹದೇವರ ಉಗುರನ್ನ ಸ್ತುತಿಯನ್ನ ಮಾಡಿಕೊಡ್ತಾರೆ. ಪಾನ್ಪಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಗತಾತ್ ಕುಂಭೋಚ್ಚಾದ್ರಿ ವಿಪಾಟನಾದಿಕಪಟು ಪ್ರತ್ಯೇಕ ವಜ್ರಾಯಿತ ಅಂತ ಹೇಳ್ತಾರೆ. ವಜ್ರದಂತಹ ಉಗುರದು ಅಂತ. ಹಾಗೆ ಆ ಉಗ್ರ ರೂಪವನ್ನು ಕಂಡಂತ ದೇವತೆಗಳು ಹೆದರುಬಿಟ್ರು. ಪುಟ್ಟ ಹುಡುಗ ಪ್ರಹ್ಲಾದನನ್ನು ಮುಂದೆ ಮಾಡಿ ದೇವರನ್ನ ಒಲಿಸಿಕೋ ಅಂತ ಹೇಳಿದ್ರು. ಆ ದೇವತೆಗಳಿಗೂ ಕೂಡ ಧೈರ್ಯವಿರಲಿಲ್ಲ ನರಸಿಂಹದೇವರ ಹತ್ರ ಹೋಗೋದಕ್ಕೆ. ಒಂದು ಕ್ಷಣ ಲಕ್ಷ್ಮೀ ದೇವಿಗೂ ಒಂಥರ ಹಿಂಜೇರು ಹೊಡೆದ್ಬಿಟ್ಲು. ಹಾಗಾಗಿ ಆ ಒಂದು ಇದನ್ನ ಶಾಂತವನ್ನು ಮಾಡೋದಕ್ಕೆ ಪ್ರಹ್ಲಾದನನ್ನೇ ಕಳಿಸಿದ್ರು. ಪ್ರಹ್ಲಾದ ಮುಂದೆ ಬಂದು ಪ್ರಾರ್ಥನೆ ಮಾಡ್ದ. ನನಗೇನು ಹೆದರಿಕೆ ಆಗಲಿಲ್ಲ, ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನಂತ ಅಲ್ಪಜ್ಞ ಪುಟ್ಟ ಹುಡುಗನಲ್ಲಿ ನೀನೆಲ್ಲಿ ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತ ಇಟ್ಟಾಗ ನೀನೆಲ್ಲಿ ಅಂತ ಕೇಳಿದಾಗ ನೀನು ಬಂದು ಪ್ರಾದುರ್ಭಾವ ಆಗಿ ಕಾಣಿಸ್ಕೊಂಡು ಬಿಟ್ಟಿಯಲ್ಲಪ್ಪ, ಇದಕ್ಕಿಂತ ಬೇರೆ ನನ್ನ ಉದ್ಧಾರ ಬೇಕಾಗಿದೆಯಾ ಅಂತ ಭಗವಂತನ ಕೇಳ್ತಾನೆ ಬಾಲಕ. ಆ ಬಾಲಕನಿಗೆ ಒಲಿದು ಬಂದಿಯಲ್ಲಪ್ಪ ನೀನು, ನನ್ನಂತ ಪುಟ್ಟ ಬಾಲಕನಿಗೆ ಇದೇನು ಸಣ್ಣ ಸಂಗತಿನ ಅಂತ ಕೇಳ್ತಾನೆ. ಹಿಂದೆಂದು ನೋಡಿರದಂತ ಅಪೂರ್ವ ರೂಪದ ದರ್ಶನವನ್ನು ಕೊಟ್ಟುಬಿಟ್ಟೆ, ನನ್ನ ಭಾಗ್ಯ ದೊಡ್ಡದು ಅಂತಾನೆ. ವಿಪ್ರಾದ್ ದ್ವಿಷಡ್ಗುಣಾಯತ ಅರವಿಂದವಾನಾಭ ಪಾದಾರವಿಂದ ಮುಖಾಶ್ಚೈ ಪಂಚಂ ಪರಿಷ್ಠಿತಂ ಮನ್ಯೆ ತದರ್ಪಿತಮೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನಾತು ಭೂರಿಮಾನಃ ಅಂತ ಹೇಳ್ತಾನೆ. ಪ್ರಹ್ಲಾದ ನುಡಿದನು. ಮುಂದೆ ಏನ್ ಹೇಳ್ತಾನೆ ಅಂದ್ರೆ, ಮಾತು ತುಂಬಾ ಮಹತ್ವದ್ದು. ಇವತ್ತಿನ ಪ್ರಸಂಗದಲ್ಲಿ ತುಂಬಾ ಅರ್ಥಪೂರ್ಣವಾದಂಥದ್ದು ಈ ಮಾತುಗಳು. ಒಬ್ಬ ಬ್ರಾಹ್ಮಣನಿರ್ಬೋದು, ದೊಡ್ಡ ವಿದ್ವಾಂಸ ಇರ್ಬೋದು, ತುಂಬಾ ಆಚಾರವಂತನಿರ್ಬೋದು, ಯಾರಾದರೂ ಆಗಲಿ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ ಅಂದ್ರೆ ಆತ ದೇವರ ಬಗ್ಗೆ ಮಾತನಾಡೋದು ಉಳಿದವರನ್ನು ಮೋಸ ಮಾಡಲಿಕ್ಕೆ ಹೊರತು ಬೇರೆ ಯಾವ ಒಂದು ಇದರಿಂದನೂ ಅಲ್ಲ. ಬರೀ ಶುಷ್ಕ ಪಾಂಡಿತ್ಯ ಆಗ್ಬಿಡುತ್ತೆ ಪ್ರದರ್ಶನಕ್ಕೋಸ್ಕರ. ಇನ್ನೊಬ್ಬ ಯಾರೋ ಒಬ್ಬ ಹೊಲೆಯನಿರ್ಬೋದು ಅಥವಾ ಇನ್ಯಾರೋ ಒಬ್ಬ ಇರ್ಬೋದು, ಯಾವ ವಿದ್ಯೆಯೂ ಇಲ್ಲದೆ ಇರೋವಂಥವನಿರ್ಬೋದು, ನಾಯಿ ಮಾಂಸ ತಿನ್ನುವಂತನ ಹೀನ ಬಾಳುವಾಗಿರ್ಬೋದು, ಸಮಾಜದಿಂದ ಬಹಿಷ್ಕೃತನಾಗಿ ಬದುಕುವಂಥದ್ದಿರ್ಬೋದು. ಆದರೆ ಆತ ಭಗವಂತನಲ್ಲಿ ಭಕ್ತನಾಗಿದ್ದರೆ ಬರೀ ಶಾಸ್ತ್ರ ಪಂಡಿತನಾದ ಬ್ರಾಹ್ಮಣನಿಗಿಂತ ಆತನೇ ಮೇಲು ಅಂತ ಭಾಗವತ ಹೇಳುತ್ತೆ. ಆತ ತನ್ನ ಬದುಕನ್ನೇ ಭಗವಂತನಿಗೆ ಅರ್ಪಿಸಿದ್ದಾನೆ. ಮನಸ್ಸು ಭಗವಂತನನ್ನೇ ನೆನೀತಾ ಇದೆ. ಪವಿತ್ರವಾದಂತಹ ಭಗವಂತನ ಹೃದಯದಲ್ಲಿ ಹೊತ್ತು ಅವನು ಭಗವಂತನನ್ನ ಚಂಡಾಲನಾದರೂ ಆತ ಪವಿತ್ರ ಅಂತ ಹೇಳುತ್ತೆ ಭಾಗವತ.
ನಾನು ಬ್ರಾಹ್ಮಣ, ದೊಡ್ಡ ವಿದ್ವಾಂಸ, ಮಡಿ ಮೈಲಿಗೆ ಮಾಡ್ಕೊಂಡಿದ್ದೀನಿ ಅಂತ ಹಮ್ಮು ಯಾರಿಗಿದೆ ಆ ಅಹಂಕಾರವೇ ಮೈಲಿಗೆ, ಅದೇ ಹೊಲೆತನ ಅಂತ ದಾಸರು ಹಾಡ್ತಾರೆ. ಹಾಗೆ ನೋಡಿ, ಬರೀ ಮಡಿ ಮಡಿ ಅಂತ ಅಡಿಗಡಿಗೆ ಹಾರಿದರೆ ಮಡಿ ಆಯ್ತೆ ಅಂತ ಅಲ್ಲ, ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗೋದು ಒಂದೇ ಅಲ್ಲಪ್ಪ, ಮನಸ್ಸು ಶುದ್ಧವಾಗಿ ಅದರೊಳಗೆ ಭಗವಂತ ಬಂದು ನೆಲೆಸಿರಬೇಕು, ಆಗ ಅದು ಮಡಿ ಆಗಿಬಿಡುತ್ತೆ. ಏನು ಅರಿಯದಂಥ ಹಸುಳೆ ಪ್ರಹ್ಲಾದ ತಾನು ತನ್ನ ಕರೆಗೂ ಭಗವಂತ ಒಲಿದು ಬಂದ ಅಂತಂದಾಗ ಪ್ರಹ್ಲಾದನ ಬಾಯಿಂದ ಬಂದ ಮಾತು ಇದು. ಮೇಲು ಕೀಳು ವ್ಯವಸ್ಥೆಗೆ ಸಮಾಜ ಮಾನದಂಡ ಅದು ಬೇರೆ ಆಗೋಯ್ತದೋ. ಇಲ್ಲಿ ಮೇಲು ಕೀಳು ಅಂದರೆ ಪ್ರಹ್ಲಾದ ಹೇಳ್ತಾ ಇರೋ ಮೇಲು ಕೀಳಿನ ಡೆಫಿನೇಷನ್ನೇ ಬೇರೆ. ನಾವು ಹೊರಗಿನ ತಳಕ್ಕೆ ಬಳಕಕ್ಕೆ ಎಲ್ಲ ಇದು ಮಾಡಿ ಅಂತ ಅಷ್ಟು ಮಡಿ ಮಾಡ್ತಾರೆ ಇಷ್ಟು ಮಡಿ ಮಾಡ್ತಾರೆ ಅಂತೆಲ್ಲ ಆಡ್ಕೊಂಡು ಹೊಗಳ್ತಾ ಇರ್ತೀವಿ ಅಂಥವ್ರನ್ನ. ಪ್ರದರ್ಶನಕ್ಕೆ ಬೆಲೆ ಕೊಟ್ಟು ಭಗವಂತನ ಒಳಗೆ ಮೌಲ್ಯಗಳಿಗೆ ಮಾತ್ರವೇ ಬೆಲೆ ಕೊಡುವಂಥದ್ದು ಭಗವಂತ. ನಾವು ಬರೀ ಇವರು ಮುದ್ರೆ ಹಾಕಿದ್ದಾರೆ, ಅಂಗಾರಾಕ್ಷತೆ ಹಾಕ್ಕೊಂಡಿದ್ದಾರೆ, ಜುಟ್ಟು ಬಿಟ್ಟಿದ್ದಾರೆ, ಮಡಿ ಹುಟ್ಟಿದ್ದಾರೆ, ಮಡಿ ಹಾರ್ತಾ ಇದ್ದಾರೆ, ಮಡಿ ಮಡಿ ಅಂತ ಜಾಗ ಬಿಡಿ ಅಂತ ಯಾವುದನ್ನು ಭಗವಂತ ಕೇಳೋದಿಲ್ಲ. ಅದಕ್ಕೆ ಶುಕಾಚಾರ್ಯರು ಹೇಗಿದ್ರು, ಹುಚ್ಚನಾಗಿದ್ರು, ಸ್ನಾನ ಮಾಡಿದ್ರು, ಇಲ್ಲದೆ ಇದ್ರೆ ಇಲ್ಲವೇ ಇಲ್ಲ. ಒಂದು ಹರಕು ಅಂಗಿ ಅಥವಾ ಇದು ಕೌಪಿನ ಅದು ಇದ್ರೆ ಇತ್ತು, ಇಲ್ಲದಿದ್ರಿಲ್ಲ. ಜ್ಞಾನವೇ ಇಲ್ಲ ಅವರಿಗೆ, ಬರೀ ಭಗವಂತ ಮನಸ್ಸಿನಲ್ಲಿ. ಅಂಥವರು ಶುಕಾಚಾರ್ಯರು. ಅವ್ರ ಹತ್ರ ಯಾವ ಮಡಿ ಕೇಳ್ತಾ ಇದ್ರಿ ನೀವು? ಯಾಕಂದರೆ ಅವರು ಮಡಿ ಅಲ್ವೇನವರು, ಅವರು ಮನಸ್ಸಿನಿಂದ ಪೂರ್ತಿಯಾಗಿ ಮಡಿಯಾದಂಥವ್ರವರು. ಹಸ್ತ ಶೀಶ ಶಾಸ್ಥೇನ ಭೃತ್ಯಸ್ಸ ವೈ ವಣಿಕ್ ಅಂತ ಹೇಳುತ್ತೆ. ಬಹಳ ಸೊಗಸಾದ ಮಾತು. ನಾನು ನಿನ್ನ ಬಳಿ ವರ ಕೇಳಬೇಕೆ, ನಾನು ವರ ಕೇಳು ಅಂತಂತಾನೆ ಭಗವಂತ ಪ್ರಸನ್ನನಾಗಿ. ಬೇಕಾದ ವರವನ್ನು ಕೇಳು ಅಂದ ಪ್ರಹ್ಲಾದನಿಗೆ. ಆ ಒಂದು 5 ವರ್ಷದ ಹಸುಳೆ ಮಾತಾಡ್ತು, ನಾನು ನಿನ್ನ ಬರೀ ವರ ಕೇಳಬೇಕೇನಪ್ಪ, ನಾನು ನಿನ್ನನ್ನು ನಂಬಿದ್ದು ವ್ಯಾಪಾರಕ್ಕೋಸ್ಕರವಾಗ ಅಂತಾನೆ. ನೋಡಿ, ಆ ಒಂದು ಉಗ್ರ ರೂಪವನ್ನು ನೋಡಲಾರದೆ ದೇವತೆಗಳು ಭಯಪಟ್ಟು ಪ್ರಹ್ಲಾದನನ್ನು ಮುಂದಕ್ಕೆ ಬಿಟ್ರೆ, ಪ್ರಹ್ಲಾದ ನರಸಿಂಹದೇವರ ಹತ್ರ ಜೋರಾಗಿ ಗದರುತ್ತಾ ಮಾತಾಡ್ತಾ ಇದ್ದಾನೆ. ಏನು ಅನ್ಕೊಂಡಿದೀಯಾ ನನ್ನ ಅಂತ ಕೇಳ್ತಾನೆ ದೇವರನ್ನ. ನಾನು ಭಕ್ತಿ ಮಾಡಿದ್ದು, ನಂಬಿದ್ದು ನಿನ್ನನ್ನು ವ್ಯಾಪಾರ ಮಾಡೋದಕ್ಕೋಸ್ಕರವೇ, ನಾನು ಭಕ್ತಿ ಮಾಡ್ತೀನಿ, ನನಗೆ ವರ ಕೊಡು ಅಂತ. ಹಾಗಾಗಿ ಭಕ್ತಿ ಮಾಡಿದ್ದು ಪ್ರತಿಫಲಾಪೇಕ್ಷೆ ಮಾಡೋಕ್ಕೋಸ್ಕರ ಅನ್ಕೊಂಡ್ಯಾ? ನನ್ನದು ಏನು ಗೊತ್ತಾ ಭಗವಂತ ನರಸಿಂಹ, ಭಕ್ತಿಗಾಗಿ ಭಕ್ತಿ ನಂದು ಅಂತ ಹೇಳ್ತಾನೆ. ಅದಕ್ಕೆ ಪ್ರೀತಿಯಾಗಿ ನಾನೇನು ಕೇಳೋದಿಲ್ಲ ನಿನ್ನನ್ನು, ನನಗೇನೂ ಬೇಕಿಲ್ಲ, ಆದರೂ ನೀನು ಕೇಳಲೇಬೇಕು ಅಂತ ಇದ್ದೀಯಾ, ಒಂದೇ ಒಂದು ವರವನ್ನು ಕೇಳ್ತೇನೆ ಅಂತಾನೆ. ಕಾಮಾನಾಂ ಹೃದಯ ಸರೋಹಂ ಭಜತ್ತಸ್ವಾಂ ವೈಣಿ ವರಂ ಅಂತ ಹೇಳ್ತಾನೆ. ಅಂದರೆ ನೋಡಿ ಎಂಥ ಮಾತು. ನಮ್ಮನ್ನು ಕೇಳಿದ್ರೆ ಬಿಡ್ತಾ ಇದ್ವಾ? ಮನೆ ಬಾಗಿಲು ಗೋಡೆ ಎಲ್ಲ ಬಂಗಾರವಾಗಲಪ್ಪ, ಅದು ಸಿಗಲಿ ಇದು ಸಿಗಲಿ, ಹಂಗೆ ಬೇಕು ಹಿಂಗೆ ಬೇಕು, ಲಿಸ್ಟೇ ಇಟ್ಬಿಡ್ತಿದ್ವಿ ಭಗವಂತನ ಮುಂದೆ. ಹನುಮಂತನ ಒಂದು ಲಂಕೆಯಲ್ಲಿ ಬಾಲತ್ತರ ಅವನು ಹೇಳ್ತಾ ಇದ್ದಾನೆ, ಯಾವ ಬಯಕೆಯೂ ನನ್ನನ್ನು ಎಂದೂ ಕಾಡದೇ ಇರೋ ಥರ ಹೇಳೋ, ನಿನ್ನಲ್ಲಿ ಯಾವತ್ತೂ ಯಾವ ವರವನ್ನು ಕೇಳದೇ ಇರೋ ಅಂಥ ಬುದ್ಧಿ ಕೊಡು ನನಗೆ, ಅಂಥ ವರವನ್ನು ಕೊಡು, ಇನ್ನೊಂದು ವರ ಕೇಳ್ತೀನಿ ಅಂತಾನೆ. ಯಾವನ್ನಿನ್ ಪಿತಾಮೆ ತ್ವಾಮ ವಿದ್ವಾಂಸ್ತೇಜ ಐಶ್ವರಂ ತಸ್ಮಾತ್ ಪಿತಾಮೆ ಪೋಯತೆ ದುರಂತಾದ್ ದುರಸ್ತರಾಘಾತ್ ಅಂತ ಹೇಳ್ತಾನೆ. ಅಂದರೆ ನೋಡಿ, ನನ್ನ ತಂದೆ ನನ್ನ ಮಹಿಮೆಯನ್ನು ಅರಿಯದೆ ನಿನ್ನನ್ನು ನಿಂದಿಸಿಬಿಟ್ಟ, ನಿನ್ನ ಮಹಿಮೆಯನ್ನು ಅರಿಯದೆ ತಮಸ್ಸಿನ ದಾರಿಯನ್ನು ತುಳಿದಂಥ ಮಹಾಪಾಪವನ್ನು ಮಾಡಿಬಿಟ್ಟ ಅವನು. ಏನಿದ್ರು ನನ್ನ ತಂದೆ ಅಲ್ವೇನಪ್ಪ ಅವನು. ಅದಕ್ಕಾಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಭಗವಂತ, ಅವನು ಮಾಡಿದ ಅಪರಾಧವನ್ನು ಕ್ಷಮಿಸಿ, ಆ ಒಂದು ಮಾಡತಕ್ಕ ಪಾತಕಗಳನ್ನು ಕ್ಷಮಿಸಿ, ನಿನ್ನ ಭಕ್ತನಾದ ಮಗನನ್ನು ಹೆತ್ತ ಆ ತಂದೆ ನನ್ನಂತ ನಿನ್ನನ್ನು ಭಕ್ತಿ ಮಾಡಿದ್ದಕ್ಕೋಸ್ಕರ ನನಗೆ ನನ್ನ ತಂದೆಗೆ ಮುಕ್ತಿಯನ್ನು ಕೊಟ್ಟುಬಿಡು, ದುರ್ಗತಿಯಿಂದ ಪಾರು ಮಾಡು ಅಂತ ಕೇಳ್ತಾನೆ. ಆಗ ನರಸಿಂಹದೇವರು ಹೇಳೋ ಅಂಥ ಮಾತು ನೋಡಿ, ನೀನು ಕೇಳಿದ್ದಕ್ಕೆಲ್ಲ ಆಯ್ತು ಅಂದಿದ್ದೇನೆ, ಯಾವತ್ತು ಹಿರಣ್ಯಕಶಿಪು ತಮಸ್ಸಿಗೆ ಹೋಗಲಿಲ್ಲ ಅಂತ ಹೇಳ್ತಾನೆ ನರಸಿಂಹದೇವರು. ಯಾವತ್ತು ಪ್ರಹ್ಲಾದ ನಿನ್ನನ್ನು ಮಗನಾಗಿ ಪಡೆದ ನಿನ್ನ ತಂದೆಗೆ ಅವತ್ತೇ ಮುಕ್ತಿಯಾಗೋಯ್ತು ಅಂತ ಹೇಳ್ತಾನೆ. ಯಾದನಿಂದ ಪಿತಾಮೆ ತ್ವಾಮಶ್ಚಿತ್ತ ಐಶ್ವರ್ಯಂ ತಸ್ಮಾತ್ ಪಿತಾಮೆ ಪೂಯತೆ ದುರಂತಾತ್ ದುಸ್ತರಾಘಾತ್ ಅಂತ ಹೇಳ್ತಾನೆ. ಅವನು ಮಾಡಿತಕ್ಕ ಪಾತಕಗಳನ್ನು ಕ್ಷಮಿಸಿದ್ದೇನೆ, ನನ್ನ ಭಕ್ತನಾದ ನಿನ್ನಂತಹವನ ತಂದೆ ಆದ ಕೂಡಲೇ ಅವನ ಪಾಪಗಳೆಲ್ಲ ಮುಕ್ತಿಯಾಗಿ ಅವನು ಮೋಕ್ಷಕ್ಕೆ ಹೋಗಾಗುತ್ತೆ. ಅವನು ಅವತ್ತೇ ಮೋಕ್ಷವನ್ನು ಪಡೆದುಬಿಟ್ಟ. ಇಲ್ಲಿ ಕಥೆಯ ಹಿನ್ನೆಲೆ ಏನಪ್ಪ ಅಂತ ಗಮನಿಸಬೇಕು. ಜಯವಿಜಯರು ಶಾಪಗ್ರಸ್ತರಾಗಿ 3 ಬಾರಿ ಅಸುರ ಜನ್ಮವನ್ನು ಬಂದಂಥವರು ಮೊದಲ ಜನ್ಮದಲ್ಲಿ ಹಿರಣ್ಯಕಶಿಪುಗಳಾಗಿ ಅವರ ಉದ್ಧಾರಕ್ಕಾಗಿ ಭಗವಂತ ವರಾಹ ಮತ್ತು ನರಸಿಂಹ ಅವತಾರವನ್ನು ತಾಳಿದ. ಮುಂದಿನ ಜನ್ಮದಲ್ಲಿ ಇವರೇ ರಾವಣ ಕುಂಭಕರ್ಣರಾದರು. ಆಗ ಭಗವಂತ ರಾಮಾವತಾರದಿಂದ ತಾಳಿ ಬಂದ. ಅನಂತರ 3ನೇ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರಾಗಿ ಬಂದಾಗ ಭಗವಂತ ಕೃಷ್ಣನಾಗಿ ಬಂದು ಇವರನ್ನು ಉದ್ಧಾರ ಮಾಡುವಂತಹ ಭಗವತ್ ಅವತಾರದ ಉದ್ದೇಶ ಅದು ಒಂದು ಸಂಹಾರದ ಮುಖದಿಂದ ಉದ್ಧಾರ. ಅದು ಇವರು ಜನ್ಮತಃ ಅಸುರರಾದರೂ ಸ್ವಭಾವತಃ ದೇವತೆಗಳೇ ಅಲ್ವೇ. ಅದರಿಂದ ಆ ಪ್ರಹ್ಲಾದನ ಪ್ರಾರ್ಥನೆಗೆ ಭಗವಂತ ಅಸ್ತು ಹೊಂದಿದ್ದಾಗಿದೆ. ಹಿರಣ್ಯಕಶಿಪುವಿನ ಒಳಗಿದ್ದಂಥ ಸಾತ್ವಿಕ ಜೀವ ಉದ್ಧಾರವಾಗಿ ಹೋಯ್ತು ಅವತ್ತು.
ಯಾವತ್ತು ಅವತ್ತಿನ ದಿನ ಒಂದು ಭಗವಂತನ ಸ್ಪರ್ಶವಾದಾಗಲೇ ಉದ್ಧಾರವಾಯಿತು, ಎರಡನೆಯದು ಪ್ರಹ್ಲಾದನಂತ ಮಗನನ್ನು ಪಡೆದಿದ್ದರಿಂದಲೇ ಉದ್ಧಾರವಾಗೋಯ್ತು. ಮತ್ತು 7ನೇ ಸ್ಕಂದದ ಕೊನೆಯಲ್ಲಿ ಕೆಲವು ಅಧ್ಯಾಯಗಳಲ್ಲಿ ಸದಾಚಾರದ ಬಗ್ಗೆ ವಿವರಣೆ ಬರುತ್ತೆ. ಮನುಷ್ಯನ ನಡವಳಿಕೆ, ವ್ಯವಹಾರ, ಆಚಾರ ವಿಚಾರ ಹೇಗಿರಬೇಕು ಅಂತ. ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ, ಈ 4 ಆಶ್ರಮಗಳ ರೀತಿ ನೀತಿಗಳೇನು, ಗಂಡಸರ ಧರ್ಮವೇನು, ಸ್ತ್ರೀಯ ಧರ್ಮವೇನು, ಮನುಷ್ಯ ಈ ಪ್ರಪಂಚದಲ್ಲಿ ಬದುಕಬೇಕಾದ ಜೀವನ ಕ್ರಮ ಯಾವುದು, ಇವೆಲ್ಲ ಸಂಗತಿಗಳ ಬಗ್ಗೆ ತುಂಬ ರೋಚಕವಾದ ವಿವರಣೆಗಳು ಬರುತ್ತವೆ. ಬದುಕಿನ ದಾರಿ, 6 ಬಗೆಯ ಜೀವಿಗಳನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಋತಾಮೃತಾಭ್ಯಾಂ ಜೀವೇತ ಮೃತೇನ ಪ್ರಮೃತೇನ ವಾ ಸತ್ಯಾನೃತ್ಯಾಭ್ಯಾಂ ಜೀವೇತನ ಶ್ವವೃತ್ಯ ಕಥಂಚನ ಅಂತ. ಮನುಷ್ಯ ಋತವೃತ್ತಿಯಿಂದ ಜೀವಿಸಬಹುದು, ಅಮೃತವೃತ್ತಿಯಿಂದ ಜೀವಿಸಬಹುದು, ಮೃತವೃತ್ತಿಯಿಂದ ಜೀವಿಸಬಹುದು, ಅಥವಾ ಪ್ರಮೃತ ವೃತ್ತಿಯಿಂದ ಕೂಡ ಜೀವಿಸಬಹುದು, ಸತ್ಯಾನುವೃತ್ತಿಯಿಂದಲೂ ಜೀವಿಸಬಹುದು. ಈ 5 ಜೀವಕ್ರಿಯೆ ವೃತ್ತಿಗಳಲ್ಲದೆ 6ನೆಯ ದಾರಿ ಹೊಂದಿದೆ, ಶ್ವವೃತ್ತಿ ಅಂತ ಹೇಳಿ. ಅದನ್ನು ನಾಯಿ ಬಾಳು ಅಂತ ಹೇಳ್ತಾರೆ. ಇದು ಮಾತ್ರ ಸರ್ವತಾ ಮಾಡಬಾರ್ದು ಅನ್ನೋದು ಭಾಗವತ ಹೇಳುತ್ತೆ. ಏನು ಹೀಗಂದರೆ ಋತುಮುಂಚಲ ಸಿಂಹ ಪ್ರೋಕ್ತಂ ಅಮೃತಂ ಯುದಾಚೀತಂ ಮೃತಂ ತು ನಿತ್ಯ ಯಾಜ್ಞಾಸ್ಯಾತ್ ಪ್ರಮೃತಂ ಕರ್ಷಣಂ ಶ್ರುತಂ ಅಂತ ಹೇಳಿ, ಸತ್ಯಾನತ್ಯಂ ತು ವಾಣಿಜ್ಯಾಂ ಶ್ವವೃತ್ತಿ ನೀಚ ಸೇವದಂ ಅಂತ ಹೇಳಿ. ಗದ್ದೆಯಲ್ಲಿ ಬೆಳೆದ ಒಂದು ಬೆಳೆ ಕಟಾವು ಮಾಡಿದ ಮೇಲೆ ಅದರಲ್ಲಿ ಕೆಲವು ಬಿದ್ದಿರುತ್ತವಲ್ಲ ಕಾಳುಗಳು, ಯಾರು ತೊಗೊಂಡು ಹೋಗದೇ ಇರೋವಂಥದ್ದು ಕಾಳು ಕಡ್ಡಿಗಳು, ಅದನ್ನು ಕೂಡಿಸ್ಕೊಂಡು ಅಥವಾ ಕಾಡಿನಲ್ಲಿ ಬಿದ್ದಿರುವ ಧಾನ್ಯದ ಕಾಳುಗಳು, ಹಣ್ಣುಗಳನ್ನು ತಗೊಂಡು ಹೆಕ್ಕಿ ತಂದು ಅವುಗಳಿಂದಲೇ ಬದುಕುವಂಥದ್ದು ವೃತವೃತ್ತಿ, ಅಥವಾ ಇದನ್ನು ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಇದೇ ತರಹದ ವೃತ್ತಿಯಲ್ಲಿ ದ್ರೋಣಾಚಾರ್ಯರು ಮೊದಲು ಬದುಕಿದ್ದಂಥದ್ದು. ಅದಾದ ಮೇಲೆ ಕೃಪೆಯನ್ನು ಮದುವೆಯಾದರು ಅವರು. ಕೃಪೆಯನ್ನು ಮದುವೆ ಆದ ತಕ್ಷಣ ಹಸು ಬೇಕು ಅಂತ ಹೇಳಿದ್ದು ಮಗನಿಗೋಸ್ಕರ. ಹಸುವನ್ನು ತರೋದಕ್ಕೆ ಅಂಥೇಳಿ ಎಂದೂ ಯಾವತ್ತೂ ಯಾರನ್ನೂ ಕೇಳದೇ ಇರೋವಂಥವರು ಸೀದಾ ದೃಪದನ ಹತ್ರ ಹೋದರು ಅಲ್ಲಿಂದ. ಅಂದರೆ ಇಂಥ ಸಂಸಾರ ಅನ್ನೋದು ಎಂಥ ಪಾಪಕೂಪಕ್ಕೆ ತಳ್ಳುತ್ತೆ ಅನ್ನುವಂಥದ್ದು. ಅದಾದ ಮೇಲಿನ ಕತೆ ಎಲ್ರಿಗೂ ಗೊತ್ತಿದೆ. ದುರ್ಯೋಧನನ ಮನೆಯಲ್ಲಿ ಅಣ್ಣದ ಋಣಕ್ಕೆ ಬಿದ್ದೋದ್ರು ದ್ರೋಣಾಚಾರ್ಯರು. ಶಿಲೋಂಚ ವೃತ್ತಿಯನ್ನು ಮಾಡಿ ಬದುಕ್ತಾ ಇದ್ದಂಥವರು ಅನ್ನದ ಋಣಕ್ಕೆ ಬಿದ್ದುಬಿಟ್ರು ದುರ್ಯೋಧನನ ಮನೆಯಲ್ಲಿ. ಹೀಗೆ ಇದನ್ನು ಶಿಲೋಂಚ ವೃತ್ತಿ ಅಂತಾರೆ, ಹಾಗೆ ಅಥವಾ ಉಂಚಶಿಲ ಅಂತ ಕರೀತಾರೆ, ಅದನ್ನು ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಬರೋವಂಥದ್ದು ಅಮೃತ ವೃತ್ತಿ ಅಂತ. ಅಂದರೆ ಅನ್ನಕ್ಕಾಗಿ ಯಾರನ್ನು ಬೇಡದಿರಾ ಕೇಳದಿರಾ ಅತಿಚಿತವಾಗಿ ದೊರಕಿದ್ದನ್ನು ಏನು ಸಿಗುತ್ತೋ ಅದನ್ನು ತಿನ್ನೋದು ಬದುಕುವಂಥದ್ದು. ಬೇಡದೆ ದೊರಕಿದ್ದು ಅಮೃತ ತುಲ್ಯ ಅಂತ ಅದಕ್ಕೆ ಅರ್ಥ. ಹೊಟ್ಟೆಗಾಗಿ ತೀರಿದಂಥ ಬದುಕುವಂಥದ್ದು ಮೃತವೃತ್ತಿ. ಪ್ರತಿ ಬಾರಿಯೂ ಇನ್ನೊಬ್ಬರ ಮುಂದೆ ಕೈಯೊಡ್ಡಬೇಕಾದ ದೈನ್ಯದ ಅವಮಾನದ ಸಾವು ಅದು. ಪ್ರಮೃತ ವೃತ್ತಿ ಅಂದರೆ ಉತ್ತಿ ಬಿತ್ತಿ ಬೆಳೆದಿದ್ದನ್ನು ತಿಂದು ಬದುಕುವಂಥ ಕೃಷಿ ಜೀವನ. ನಮ್ಮ ಒಂದು ತುತ್ತಿಗಾಗಿ ಉಳುವಾಗ ಮಣ್ಣಿನಲ್ಲಿ ಲಕ್ಷ ಲಕ್ಷ ಕ್ರಿಮಿಕೀಟಗಳು ಸಾಯುತ್ತವೆ. ಅದಕ್ಕೆ ಅಂತಲೇ ಇದು ಪ್ರಮೃತ ವೃತ್ತಿ ಅಂತ ಕರೀತಾರೆ ಇದನ್ನು. ಸತ್ಯಾನುವೃತ್ತಿ ಅಂದರೆ ಸುಳ್ಳು ಸತ್ಯಗಳ ಬೆರಕೆ ಜೀವನ, ಅದು ವ್ಯಾಪಾರ ಅಂತ ಕರಿಬೋದು ಅದನ್ನು. 100ಕ್ಕೆ 100 ಸತ್ಯ ಹೇಳಿದ್ರೆ ವ್ಯಾಪಾರಿ ದಿವಾಳಿ ಆಗ್ತಾನೆ. ಹಾಗೆ 100ಕ್ಕೆ 100 ಸುಳ್ಳು ಹೇಳಿದ್ರು ಗಿರಾಕಿಗಳು ಯಾರೂ ಬರೋದಿಲ್ಲ. ಸ್ವಲ್ಪ ಸತ್ಯ, ಸ್ವಲ್ಪ ಸುಳ್ಳು, ಸ್ವಲ್ಪ ನಂಬಿಕೆ, ಸ್ವಲ್ಪ ಅಪನಂಬಿಕೆ ಇಟ್ಟು ಸ್ವಲ್ಪ ಸುಳ್ಳು ಹೇಳಿ ಬೋಳಿಸಬೇಕು. ಇದು ವ್ಯಾಪಾರದ ಗುಟ್ಟು, ಎಲ್ರಿಗೂ ಗೊತ್ತಿದೆ ಇದು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಶಾಸ್ತ್ರ ಹೇಳುತ್ತೆ. ಸ್ವವೃತ್ತಿ ಅಂದರೆ ನಾಯಿಯ ಬಾಳು, ಹೊಟ್ಟೆಯ ಪಾಡಿಗಾಗಿ ಅಯೋಗ್ಯರಿಗೆ ಅಡ್ಡ ಬಿದ್ದು ಬದುಕುವಂಥದ್ದು, ಹಾಗೆ ನೀಚ ಸೇವೆ ಮಾಡುವಂಥದ್ದು, ನೀಚರ ಮುಂದೆ ತಲೆ ಬಗ್ಗಿಸಿ ನಿಂತುವಂಥದ್ದು, ಅವರ ಅನುಗ್ರಹದಿಂದ ಬದುಕುವಂಥ ದೈನ್ಯದ ಬದುಕದು. ಪ್ರಾಯ ಇಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದು ಒಂಥರ ಅನಿವಾರ್ಯದ ವೃತ್ತಿ ಆಗೋಗಿದೆ. ಆದರೆ ಪ್ರಾಚೀನರು ಹೇಳ್ತಾ ಇದ್ರು ಇದಕ್ಕೆ ಉಳಿದ ಯಾವ ವೃತ್ತಿ ಬೇಕಾದರೂ ಮಾಡು 5, ಆದರೆ ಈ 6ನೇದು ಸ್ವವೃತ್ತಿ ಮಾತ್ರ ಮಾಡಬೇಡ, ಹೀನ ಜೀವನ ಇದು, ಅದೊಂದು ಬೇಡ. ಅಂಥ ಪ್ರಸಂಗ ಜೀವನದಲ್ಲಿ ಯಾರಿಗೂ ಬರದೇ ಇರಲಿ ಅಂತ. ಆದರೆ ಪ್ರಾಯಶಃ ಎಲ್ರಿಗೂ ಇದೇ ಜೀವನ ಬಂದುಬಿಟ್ಟಿದೆ ಇಲ್ಲಿ. ಇಷ್ಟನ್ನು ಹೇಳಿ ಮುಂದೆ 8ನೇ ಅಧ್ಯಾಯಕ್ಕೆ ನಾವು ಒಂದು ನೋಟವನ್ನು ಬೀರಬೇಕಾಗಿದೆ. 8ನೇ ಸ್ಕಂದಕ್ಕೆ. 8ನೇ ಸ್ಕಂದದ ಮೊದಲಲ್ಲಿ ಗಜೇಂದ್ರ ಮೋಕ್ಷದ ಕತೆ, ಮುಂದೆ ಸಮುದ್ರ ಮಥನದ ಕತೆ. ಸಮುದ್ರ ಮಥನ ಅಂದರೆ ಅದಕ್ಕೊಂದು ದೊಡ್ಡ ಆಧ್ಯಾತ್ಮದ ಅರ್ಥ ಇದೆ. ಅದೇನು ಅಂತ ನೋಡ್ತಾ ಹೋಗೋಣಂತೆ. 14 ಮಂದಿ ಮನುಗಳಲ್ಲಿ ತಾಪಸಮನು ಅನ್ನುವಂಥವನು ಹೆಸರಾಂತ ಹೆಸರಿನ ಒಬ್ಬ ಭಗವಂತನ ಅವತಾರದ ಉಲ್ಲೇಖ ಹಿಂದೆ ಬಂದಿತ್ತು. ಈ ಒಂದು ತಾಪಸ ರೂಪದಲ್ಲೇ ಇದ್ದಂಥವನು, ಅವನು ಗಜೇಂದ್ರ ಮೋಕ್ಷ ಅಲ್ಲಿಂದ ನಡೀತಾ ಹೋಗುತ್ತೆ ಅಂತ ಶಾಸ್ತ್ರಕಾರರ ಅಭಿಪ್ರಾಯ ಇಲ್ಲಿ.
ಹಾಗೆ ಏನಾಗುತ್ತೆ, ಈ ಒಂದು ಗಜೇಂದ್ರ ಮೋಕ್ಷ ನೋಡಿ, 2 ಶ್ಲೋಕಗಳಲ್ಲಿ ಹಿಡಿದಿಟ್ಟಿರುವಂಥದ್ದು ಭಾಗವತ. ಇದನ್ನು ದಿನ ಬೆಳಗ್ಗೆ ಎದ್ದಾಗ ತಕ್ಷಣವಾಗಿ ರಾತ್ರಿ ಮಲಗುವಾಗ ಹೇಳುವಾಗ ಸಂಸಾರ ಸಾಗರದಿಂದ ಬಿಡುಗಡೆ, ಮತ್ತು ಯಾವ ಒಂದು ದುಸ್ವಪ್ನಗಳು ಯಾವ ಥರದ್ದೂ ಆಗದೇ ಇರೋವಂಥದ್ದು, ಮತ್ತು ಒಂದು ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಆಗೋ ಸಾಧ್ಯತೆ ಇರೋವಂಥ ಒಂದು ಅತ್ಯಮೋಘವಾದಂಥ ಶ್ಲೋಕ. ಈ 2 ಶ್ಲೋಕಗಳು ಇಡೀ ಗಜೇಂದ್ರ ಮೋಕ್ಷವನ್ನು ಇದರಲ್ಲಿ ಹಿಡಿದಿಟ್ಟಿರೋವಂಥದ್ದು ಆಗಿದೆ ಭಾಗವತ. ಅದು ನೋಡಿ ಈ ಥರ ಬರುತ್ತೆ, ಬೇಕಾದ್ರೆ ಬರ್ಕೊಂಡಿಟ್ಕೊಳ್ಳಿ. ಇದನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವಾಗ ಕರಾಗ್ರೆ ವಸತೆ ಶುರು ಮಾಡ್ತೀವಿ ಆಗ ತಕ್ಷಣ ಇದನ್ನು ಹೇಳಿ, ರಾತ್ರಿ ಮಲಗುವಾಗ ಎಲ್ಲ ಕೃಷ್ಣಾರ್ಪಣವನ್ನು ಮಾಡಿ ಇದನ್ನು ಹೇಳಿ ಮಲಗಿದ್ರೆ ಭಾಳ ಅತ್ಯುತ್ತಮವಾದಂಥ ಒಂದು ನಿದ್ದೆ ಬರುವಂಥದ್ದು, ಯಾವ ದುಸ್ವಪ್ನ ಆಗದೇ ಇರೋವಂಥದ್ದು, ಕೊನೆಗೆ ಕಳೆಗಾಲದಲ್ಲಿ ಭಗವನ್ನಾಮ ಸಂಕೀರ್ತನೆಗೂ ಕೂಡ ಪ್ರಾಪ್ತಿಯಾಗುವಂಥ ಸಾಧ್ಯತೆ. ಆ ಶ್ಲೋಕಗಳು ಈ ಥರ ಬರುತ್ತೆ. ಅಂತಃಸುರಸರು ಬಲೇನ ಪದೇ ಗೃಹೀತೋ ಗ್ರಾಹೇಣ ಯಾತಪತಿ ನಂಬುಜ ಹಸ್ತ ಅರ್ಥಃ ಅಹೇದ ಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಾ ಮರಣಾರ್ಥಿ ನಾಮ ಅಪ್ರಮೇಯ ಚಕ್ರಾಯುಧ ಪತಕರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗ್ರಹ್ಯ ಭಗವಾನ್ ಕೃಪಯೋಜ್ಯಹಾರ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತೀನಿ, ಬರ್ಕೊಂಬಿಡಿ ಇದನ್ನು. ಅಂತಃಸ್ವರಸರು ಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿ ಅಂಬುಜ ಹಸ್ತ ಅರ್ಥಃ ಅಹೇದ ಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಾ ಮರಣಾರ್ಥಿ ನಾಮ ಅಪ್ರಮೇಹ ಚಕ್ರಾಯುಧ ಪತಕರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗ್ರಹ್ಯ ಭಗವಾನ್ ಕೃಪಯೋಜ್ಯಹಾರ. ಇದು ಬರೀ ಆನೆ, ಕಾಡಾನೆ ಅಲ್ಲ, ಇದು ಇಂದ್ರದ್ಯುಮ್ನೆಂಬ ಪಾಂಡ್ಯ ರಾಜ ಇವನು. ಅಗಸ್ತ್ಯರ ಶಾಪದಿಂದ ಆನೆಯಾದ ದೊಡ್ಡ ವಿದ್ವಾಂಸ ಇವನು, ಹಿರಿಯ ವಿಷ್ಣು ಭಕ್ತ. ಆನೆಯ ಜನ್ಮ ಬಂದರೂ ಆ ಒಂದು ಜ್ಞಾನ ಭಕ್ತಿ ಮಾಸಿರಲಿಲ್ಲ, ಪೂರ್ವಜನದ ಸ್ಮೃತಿ ಹಸಿರಾಗಿತ್ತು. ಅದರಿಂದಲೇ ಕೊನೆಗೆ ಕಾಲು ಹಿಡಿದಾಗ ಭಗವಂತನ ನೆನಪಾಯಿತು, ಭಗವಂತನಿಂದ ಉದ್ಧಾರ ಆದ. ಹೀಗೆ ಇದು 4ನೆಯ ತಾಪಸ ಮನ್ವಂತರದಲ್ಲಿ ನಡೆದಂಥ ಕತೆ ಎಲ್ರಿಗೂ ಗೊತ್ತಿದೆ, ಆ ಗಜೇಂದ್ರ ಮೋಕ್ಷ. ಆದರೆ ಇದರದ್ದೊಂದು ಆಧ್ಯಾತ್ಮದ ಅನುಸಂಧಾನ ಒಂದೇ ಒಂದು ಮಾಡಿಬಿಡೋಣ. ಈ ಒಂದು ಗಜೇಂದ್ರ ಮೋಕ್ಷವೇ ಅಂದರೆ ಈಗ ಎಲ್ಲರೂ ನಾವುಗಳೇ ಈ ಆನೆ, ಮದ್ದಾನೆ ಆಗಿರೋವಂಥದ್ದು. ಆ ಒಂದು ಕೊಳವೆ ಒಂದು ಸಂಸಾರ ಸಾಗರ, ಆ ಯಾವುದು ನೀರು ಕುಡಿಯೋಕ್ಕೆ ಆನೆ ಇಳಿತೋ ಅದು ಅಲ್ಲಿ ಇಳಿದಾಗ ಈ ಒಂದು ಸಂಸಾರ ಸಾಗರ ಅನ್ನುವಂಥ ಒಂದು ಕೊಳದಲ್ಲಿ ಆ ಸಂಸಾರ ಅಥವಾ ಒಂದು ಈ ಸಾವು ನೋವುಗಳು ಕಾಲು ಹಿಡಿತು. ಮೊಸಳೆ ಆ ಆನೆಗೆ ನಮ್ಮ ಕಾಲು ಹಿಡಿದಿದೆ. ಆಗ ಎಲ್ಲರೂ ಬಂದು ಆ ಆನೆಯ ಒಂದು ಮನೆತನದವರೆಲ್ಲರೂ ಬಂದು ಹೆಂಡತಿ ಮಕ್ಕಳು ನೆಂಟರು ಇಷ್ಟರೆಲ್ಲರೂ ಎಳೆಯೋಕ್ಕೆ ಪ್ರಯತ್ನ ಪಟ್ಟರು. ಯಾರ ಕೈಲೂ ಆಗಲಿಲ್ಲ, ಎಲ್ಲರೂ ಅವರವರ ದಾರಿ ಹಿಡಿದು ಹೋದರು. ಇದೇನೆ ಕೊನೆಗೆ ಸಾಯೋ ಕಾಲಕ್ಕಾಗುವಂಥದ್ದು ನಮಗೆ. ಆಗ ನಮಗೆ ಸಾಯೋ ಕಾಲಕ್ಕೆ ನಮ್ಮನ್ನು ಕೈ ಹಿಡಿದು ಎತ್ತಬಹುದಾದಂಥದ್ದು ಒಬ್ಬನೇ ಒಬ್ಬ ಭಗವಂತ. ಅದನ್ನೇ ಆ ಒಂದು ಗಜೇಂದ್ರನು ಮಾಡಿದ್ದು. ಆಗ ಸ್ಮರಣೆ ಮಾಡಿದಾಗ ವಿಷ್ಣುವಿನ ಸ್ಮರಣೆ ಗರುಡಾರೂಢನಾಗಿ ಬಂದು ಆ ಒಂದು ಆನೆಯನ್ನು, ಚಕ್ರವನ್ನು ಬಿಟ್ಟು ಮೊಸಳೆಯನ್ನು ಕೊಂದು ಆ ಆನೆಯನ್ನು, ಮೊಸಳೆಯೂ ಕೂಡ ಒಬ್ಬ ಗಂಧರ್ವನೇ, ಆ ಇಬ್ಬರನ್ನೂ ಸಹ ತನ್ನ ಲೋಕಕ್ಕೆ ಕರ್ಕೊಂಡು ಹೋದ ಅನ್ನೋದು ಕತೆ. ಅದೇ ತರಹ ನಮಗೆ ಕೊನೆಗಾಲದಲ್ಲಿ ಬರಬೇಕಾದಂಥ ಸ್ಮೃತಿ ಈ ಥರ ಭಗವಂತನ ಒಂದು ಸ್ಮರಣೆ. ಹಾಗಾಗಿ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಪ್ರಾರ್ಥನೆ ಮಾಡ್ತು. ನಮ್ಮ ಬಾಯಿನಲ್ಲೂ ಇದೇ ಬರಬೇಕು ಅನ್ನೋದು ಈ ಒಂದು ಕಥೆಯ ಉದ್ದೇಶ. ಭಾಗವತದಲ್ಲಿ ಕಥೆಗಳನ್ನು ಕಥೆಗಳಾಗಿ ತಗೋಬಾರ್ದು, ಎಲ್ಲವನ್ನು ನಮ್ಮ ಆಧ್ಯಾತ್ಮ ಜೀವನಕ್ಕೆ ಅದನ್ನು ಅನುಸಂಧಾನ ಮಾಡಿಕೊಂಡು ಅದರಿಂದ ಹೇಗೆ ಉದ್ಧಾರ ಆಗಬೇಕು ಅನ್ನೋದನ್ನು ನೋಡ್ತಾ ಹೋಗಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಒಂದು 8ನೇ ಸ್ಕಂದದ ಶುರುವಿನೊಂದಿಗೆ ಗಜೇಂದ್ರ ಮೋಕ್ಷದೊಂದಿಗೆ ಇವತ್ತಿನ ಭಾಗವತ ಚಿಂತನವನ್ನು ಇಲ್ಲಿ ಉಪಸಂಹಾರ ಮಾಡೋಣ. ಇನ್ನು ನಾಳೆ ಸಿಕ್ಕಾಗ ಸಮುದ್ರ ಮಥನದ ಕಥೆಯನ್ನು ನೋಡಬೇಕಾಗಿದೆ. ಕೂರ್ಮಾವತಾರ ಆಗಬೇಕು. 3 ಭಗವತ್ ಅವತಾರಗಳಾಗತ್ತೆ ಸಮುದ್ರ ಮಥನ ಕಾಲದಲ್ಲಿ. ಆ ಸಮುದ್ರ ಮಥನ ಎಲ್ಲೋ ನಡೆದ ಸಮುದ್ರ ಮಥನ ಆಗಬಾರ್ದು, ನಮ್ಮ ಹೃದಯ ಸಮುದ್ರದಲ್ಲಿ ನಡೀಬೇಕು ಅಂಥ ಮಥನ ಹೇಗೆ ಅನ್ನೋದನ್ನು ನಾಳೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಭಾಗವತ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.